ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆ ಏನು ಭರಪೂರ ಘೋಷಣೆಗಳಾಯಿತು, ದೊಡ್ಡ ಪ್ಯಾಕೇಜ್ ಘೋಷಣೆ ಆಗಿತ್ತು. ಇವತ್ತು ಅದರ ವಿವರಗಳನ್ನು ನಿರ್ಮಲಾ ಸೀತಾರಾಮನ್ ಜನರ ಮುಂದಿಟ್ಟರು. ಜನರಿಗೆ ಅತ್ಯಂತ ಸಹಜವಾಗಿ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳು ಏನೇನಿತ್ತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಜನಸಾಮಾನ್ಯರು ಕಾಯುವಂಥದ್ದು ಏನಪ್ಪ ಅಂತಂದರೆ ಟ್ಯಾಕ್ಸ್ ಕಟ್ಟುವಂಥವ್ರು. ಏನಾದರೂ ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಅವರ ದೊಡ್ಡ ಕನಸಾಗಿತ್ತು. ಪಾಯಿಂಟ್ ನಂಬರ್ 1, ಅವರಿಗೆ ಯಾವುದೇ ರೀತಿಯ ರಿಲೀಫ್ ಸಿಕ್ಕಿಲ್ಲ ಅನ್ನುವಂಥದ್ದು. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ತೆರಿಗೆದಾರರಿಗೆ ಮೋದಿ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ ನಿಜ, ಆದರೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನಿರಾಶೆ ಕೂಡ ಆಗಿದೆ. ಆದರೆ ಈ EPF ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಸ್ವಲ್ಪ ಆಶಾಕಿರಣ ಮೂಡಿರುವಂಥದ್ದು ನಂಬರ್ 1. ನಂಬರ್ 2, ಸಾಲಕ್ಕೆ ಇನ್ನೂ ಪರದಾಡುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ. ಯಾಕಂದರೆ ನಿಮಗೆ ಭರಪೂರ ಸಾಲ ಸಿಗುತ್ತೆ. ಸಾಲ ಪಡೀಲಿಕ್ಕೆ ಎಲ್ಲ ವಿಚಾರಗಳನ್ನು ಕೂಡ ಅತ್ಯಂತ ಸರಳೀಕರಣಗೊಳಿಸಲಾಗಿದೆ ಅನ್ನುವಂಥದ್ದು ನಂಬರ್ 2. ಇನ್ನು ನಂಬರ್ 3, ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಮಾಡುವಂಥದ್ದು ಎಲ್ಲ ಪ್ರಯತ್ನಗಳನ್ನು ಕೂಡ ಮೋದಿ ಸರ್ಕಾರ ಮಾಡಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಘೋಷಣೆಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಈ ಮನೆ ಕಟ್ಕೊಡುವಂಥವ್ರಿಗೆ, ಬಿಲ್ಡರ್ಸ್ಗೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಒಂದಷ್ಟು ಬಲ ತುಂಬುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇನ್ನು ಇದೆಲ್ಲದರ ಜೊತೆಗೆ 4ನೇದು ಸಣ್ಣ ಕೈಗಾರಿಕೆಗಳಿಗೆ ಬೂಸ್ಟ್ ಕೊಡುವಂಥ ಕೆಲಸಗಳಾಗಿದೆ. ಯಾಕಂದರೆ ಸಣ್ಣ ಕೈಗಾರಿಕೆಗಳು ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದವು. ಹಾಗಾಗಿ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ಬೂಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಇದೆಲ್ಲದರ ಜೊತೆಗೆ ಕೊರೋನಾ ಕೇಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಕೊರೋನಾ ಮತ್ತೆ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇವತ್ತು ಕೂಡ ಒಂದು ಲೆಕ್ಕದಲ್ಲಿ 34 ಕೇಸ್ಗಳು ಪತ್ತೆ ಆಗಿರುವಂಥದ್ದು. ನಾನು ಶುರು ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ಬಹಳ ಗಮನಿಸಬೇಕಾದಂಥ ಸಂಗತಿ, ಜನಸಾಮಾನ್ಯರು ಯಾರೇ ಆಗಲಿ ಏನೇ ಆಗಲಿ ಏನು ಅಂತಂದರೆ ಒಂದನ್ನು ಕಾಯ್ತಿರ್ತಾರೆ, ಟ್ಯಾಕ್ಸ್ ಕಟ್ಟುವಂಥವ್ರು. ಏನಾದರೂ ಈ ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೇನಾದರೂ ಹೆಲ್ಪ್ ಆಗುತ್ತಾ ಅನ್ನುವಂಥದ್ದು ಮಾತ್ರ ಅವರು ಕಾಯ್ತಾ ಇರ್ತಾರೆ. ನೋಡಿ, ಗಮನಿಸಬೇಕಾದಂಥ ಸಂಗತಿ, ಇವತ್ತು ಕೂಡ ಬಹಳಷ್ಟು ನಿರೀಕ್ಷೆಗಳಿತ್ತು. ಯಾಕಂದರೆ ಅತ್ಯಂತ ದೊಡ್ಡ ಮೊತ್ತದ ಪ್ಯಾಕೇಜ್ ಇರುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಏನಾದರೂ ರಿಲೀಫ್ ಸಿಗ್ಬೋದು ಅನ್ನುವಂಥದ್ದು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಸಂಬಳದಾರರು. ಆದರೆ ಆ ತೆರಿಗೆಯ ರಿಲೀಫ್ನ ಕನಸು ನನಸಾಗಲಿಲ್ಲ. ಹಂಗಂತ ಬರೀ ಎಲ್ಲವೂ ಕೂಡ ನಿರಾಶೆ ಇದೆ ಅಂತಲ್ಲ. ಈ EPF ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆಶಾಕಿರಣ ಕೂಡ ಮೂಡಿರುವಂಥದ್ದು. ಆದರೆ ಟ್ಯಾಕ್ಸ್ ಕಟ್ಟೋರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆ ರಿಲೀಫಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ನಿರಾಶೆ. ये पैकेज 20 लाख करोड़ रुपए का है. $18,000 crores of refunds through a special drive were given for all the income tax. ಮೋದಿ 20 ಲಕ್ಷ ಕೋಟಿಯ ಮೊದಲ ಕಂತು ರಿಲೀಸ್. ಯಾರಿಗೆ ಎಷ್ಟು ಹಣ, ಯಾರಿಗೆ ಯಾವ ನಿಯಮ? ಸಂಬಳದಾರರಿಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿಲ್ವಾ ಮೋದಿ? ಎಷ್ಟು ಸಂಬಳ ಆಗಿದ್ರೆ ಎಷ್ಟು PF ಅಮೌಂಟ್ ಸಿಗುತ್ತೆ? $20 लाख करोड़ रुपए का. ಎಸ್, ಅದ್ಯಾವಾಗ ಪ್ರಧಾನಿ ಮೋದಿ 20 ಲಕ್ಷ ಕೋಟಿಯ ಪ್ಯಾಕೇಜ್ ಘೋಷಣೆ ಮಾಡಿದ್ರು, ಬಳಲಿ ಬೆಂಡಾಗಿದ್ದ ಭಾರತ ಕಣ್ಣರಳಿಸಿತ್ತು. ನಮ್ಗೇನ್ ಸಿಗುತ್ತೆ, ನಮ್ಗೇನ್ ದಕ್ಕುತ್ತೆ ಅಂತ ಪ್ರಶ್ನೆ ಮಾಡ್ತಿತ್ತು. ಪ್ರಧಾನಿ ಮೋದಿ ಹೇಳಿದಂತೆ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೋದಿಯ 20 ಲಕ್ಷ ಕೋಟಿ ಪ್ಯಾಕೇಜ್ನ ಮೊದಲ ಭಾಗವನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ. ಕೈಗಾರಿಕೆಗಳಿಗೆ ಭರ್ಜರಿ ಗಿಫ್ಟ್ ನೀಡಿರೋ ಮೋದಿ ಎಲ್ಲ ವರ್ಗಕ್ಕೂ ರಿಲೀಫ್ ನೀಡೋಕೆ ಪ್ರಯತ್ನಿಸಿದ್ದಾರೆ. ಆದರೆ ಮೊದಲ ದಿನವೇ ಮೋದಿ ಪ್ಯಾಕೇಜ್ ಘೋಷಣೆಯನ್ನೇ ಎದುರು ನೋಡ್ತಾ ಇದ್ದ ಸಂಬಳದಾರರಿಗೆ ಕೊಂಚ ನಿರಾಸೆಯಾಗಿದೆ. ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಇಲ್ಲ, TDS ಇದ್ರೂ ಜಾಸ್ತಿ ಗಿಟ್ಟಲ್ಲ. ಹೌದು, ಕೊರೋನಾ ಕಷ್ಟ ಕಾಲದಲ್ಲಿ, ಸಂಕಷ್ಟ ಸಮಯದಲ್ಲಿ ಸಂಬಳ ಲೇಟ್ ಆಗ್ತಿದೆ. ಬಂದ ಸಂಬಳದಲ್ಲಿ ತೆರಿಗೆ ಕಡಿತವಾಗ್ತಿದೆ. ಇಂಥ ಹೊತ್ತಲ್ಲಿ ಬದುಕು ಸರಿದೂಗಿಸೋದೇ ಕಷ್ಟ. ಹೀಗಾಗಿ ಮೋದಿ ಘೋಷಿಸಿದ್ದ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಸ್ಯಾಲರಿಡ್ ಮಂದಿಗೆ, ಸಂಬಳದಾರರಿಗೆ ತುಂಬಾನೇ ನಿರೀಕ್ಷೆ ಇತ್ತು. ಆದ್ರೆ ಅದು ಮೊದಲ ಘೋಷಣೆಯಲ್ಲೇ ಹುಸಿ ಎದ್ದು ಹೋಗಿದೆ. ನಿರೀಕ್ಷೆ ಹುಸಿ ನಂಬರ್ 1, ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಿಲ್ಲ. ನಿರೀಕ್ಷೆ ಹುಸಿ ನಂಬರ್ 2, ಟ್ಯಾಕ್ಸ್ ರಿಫಂಡ್ ಘೋಷಣೆಯಾಗಲಿಲ್ಲ.
ನಿರೀಕ್ಷೆ ಹುಸಿ ನಂಬರ್ 3, ಟ್ಯಾಕ್ಸ್ ರಿಲೀಫ್ನಿಂದ ಉಳಿತಾಯ ಮಾಡೋ ಆಸೆಗೆ ತಣ್ಣೀರು. ಐಟಿ ರಿಟರ್ನ್ಗೆ ಸಮಯಾವಕಾಶ ಹೆಚ್ಚಿಸಿದ್ದು ಬಿಟ್ರೆ ಸಂಬಳದಾರರಿಗೆ ಸಿಂಗಲ್ ರೂಪಾಯಿ ಲಾಭವಾಗಿಲ್ಲ. ಹಾಗಂತ ನೀವು ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ಸಂಬಳದಾರರಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗಿಲ್ಲ. ಇಷ್ಟು ದಿನ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಇತ್ತೋ ಅದೇ ಇರುತ್ತೆ. ಆದರೆ ಸಂಬಳದ ಮೇಲೆ ಆಧಾರವಾಗದೇ ಇರೋರಿಗೆ ಪ್ರೊಫೆಷನಲ್ಸ್ಗಳು TDS ಕಡಿತದ ಲಾಭಕ್ಕೆ ಒಳಗಾಗಿದ್ದಾರೆ. ಜಸ್ಟ್ ಒಂದು ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಆ ರಿಲೀಫ್ ಏನು ಅನ್ನೋದನ್ನೇ ಉದಾಹರಣೆ ಸಮೇತ ವಿವರಿಸುತ್ತೇವೆ ನೋಡಿ. ಅಂದಹಾಗೆ ದಯಾನಂದ್ ಅನ್ನೋ ವ್ಯಕ್ತಿ ಬಾಡಿಗೆ ಮನೆಯಲ್ಲಿದ್ದು, ದಯಾನಂದ್ ತಮ್ಮ ಮನೆಯ ಮಾಲೀಕ ರಾಜೇಶ್ ಅನ್ನೋರಿಗೆ ತಿಂಗಳಿಗೆ 1 ಲಕ್ಷ ಬಾಡಿಗೆ ಕೊಡ್ತಾರೆ ಅನ್ಕೊಳ್ಳಿ. ಆಗ 1 ಲಕ್ಷ ರೂಪಾಯಿಗೆ ಶೇಕಡ 10ರಷ್ಟು TDS ಕಟ್ ಮಾಡ್ತಿದ್ರು. 1 ಲಕ್ಷಕ್ಕೆ ಶೇಕಡ 10ರಷ್ಟು TDS ಅಂದ್ರೆ 10,000 TDS ಅನ್ನ ಸರ್ಕಾರಕ್ಕೆ ಕಟ್ಟಬೇಕಿತ್ತು. ಉಳಿದ 90,000 ರೂಪಾಯಿಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಿದ್ರು. ಈಗ 10% ಬದಲಾಗಿ 7.5ರಷ್ಟು ಮಾತ್ರ TDS ಕಟ್ ಮಾಡ್ತಾರೆ. 1 ಲಕ್ಷಕ್ಕೆ 7.5%, ಅಂದ್ರೆ 7,500 ಮಾತ್ರ ಸರ್ಕಾರಕ್ಕೆ ಕಟ್ಟಬೇಕು. ಇನ್ನುಳಿದಂತೆ 2,500 ರೂಪಾಯಿಯನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಹೀಗಾಗಿ ರಾಜೇಶ್ಗೆ 90,000ದ ಬದಲಾಗಿ 92,500 ಬರುತ್ತೆ. ಇದು ಉದಾಹರಣೆ ಅಷ್ಟೇ. ಈ ರೀತಿ ಯಾರಿಗೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಗುತ್ತಿಗೆದಾರರಿಗೆ ಪ್ರೊಫೆಷನಲ್ ಶುಲ್ಕ ಪಡೆಯುವಂತ ವೈದ್ಯರು, ಲಾಯರ್ಗಳಿಗೆ, ಖಾಸಗಿ ಇಂಜಿನಿಯರ್ಗಳಿಗೆ ಲಾಭವಾಗುತ್ತೆ. ಅಲ್ಲದೆ ಸಂಬಳದ ಆದಾಯ ಹೊರತುಪಡಿಸಿ ಇನ್ನುಳಿದ ಎಲ್ಲ ವರ್ಗದವರಿಗೂ ಲಾಭವಾಗುತ್ತೆ. ಕೇಂದ್ರ ಸರ್ಕಾರದಿಂದ EPFಗೆ ಭರ್ಜರಿ ಗಿಫ್ಟ್. ಇನ್ನು ಹಿಂದೆ PF ವಿಚಾರಕ್ಕೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದ ಕೇಂದ್ರ ಇಂದು ಅದನ್ನ ಮುಂದುವರೆಸಿದೆ. ಅದೇನಂದ್ರೆ, ಯಾವುದಾದರೂ ಕಂಪನಿಯಲ್ಲಿ 100 ನೌಕರರು ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಈ 100 ನೌಕರರ ಪೈಕಿ ಶೇಕಡ 90ರಷ್ಟು ನೌಕರರ ಸಂಬಳ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಸರ್ಕಾರ ಗಿಫ್ಟ್ ಕೊಟ್ಟಿತ್ತು. ಈ ಹಿಂದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ಕಂಪನಿಯ ಪಾಲಾದ 12% ಹಾಗೂ ನೌಕರನ ಪಾಲಾದ 12% PF ಹಣವನ್ನ 3 ತಿಂಗಳ ಮಟ್ಟಿಗೆ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿತ್ತು. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೆ ಕೇಂದ್ರವೇ PF ಭರಿಸುವುದಾಗಿ ಹೇಳಿತ್ತು. ಇದೀಗ ಜೂನ್, ಜುಲೈ, ಆಗಸ್ಟ್ ವರೆಗೂ ಇದು ಮುಂದುವರಿಯುತ್ತದೆ. ಇದಕ್ಕಾಗಿ ಸರ್ಕಾರ 2,500 ಕೋಟಿ ರಿಲೀಫ್ ಕೊಟ್ಟಿದೆ. 3,67,000 ಕಂಪನಿಗಳು ಹಾಗೂ 72,22,000 ನೌಕರರಿಗೆ ಇದರ ಲಾಭ ಸಿಗುತ್ತೆ. ಈ ಮೇಲಿನ ಯೋಜನೆಯಲ್ಲಿ ಯಾರು ಒಳಪಡಲ್ವೋ ಅಂತ ನೌಕರರಿಗೂ ಪ್ರತಿ ತಿಂಗಳು 12%ನಷ್ಟು ಕಟ್ಟಬೇಕಿದ್ದ PF ಹಣವನ್ನ 3 ತಿಂಗಳ ಮಟ್ಟಿಗೆ 10%ಗೆ ಇಳಿಸಿದೆ. ಇದು 4.3 ಕೋಟಿ ನೌಕರರಿಗೆ ಹಾಗೂ 6.5 ಲಕ್ಷ ಕಂಪನಿಗಳಿಗೆ ಅನುಕೂಲವಾಗುತ್ತೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ಬ್ಯಾಂಕೇತರ ಸಂಸ್ಥೆಗಳಿದಾವಲ್ಲ, ಸಾಲ ಕೊಡುವಂಥವು, ಅದರ ಬೆನ್ನಿಗೂ ಕೂಡ ಕೇಂದ್ರ ಸರ್ಕಾರ ನಿಂತಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಎಲ್ಲರೂ ಕೂಡ ಹೋಗಿ ಬ್ಯಾಂಕಿಂದಲೇ ಸಾಲ ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಂಥ ವ್ಯವಸ್ಥೆಯಲ್ಲಿ ಒಂದು ಲೆಕ್ಕದಲ್ಲಿ ಸಂಕೀರ್ಣವಾದಂಥ ವ್ಯವಸ್ಥೆ ಇದು. ಅಲ್ಲಿ ಬೇಕಾದಂಥ ಸಂದರ್ಭದಲ್ಲಿ ಸಾಲ ಸಿಗಬೇಕು ಹೀಗಾಗಿ ಜನ ಈ ಬೇರೆ ಬೇರೆ ಸಂಸ್ಥೆಗಳ ಮೇಲೂ ಕೂಡ ಡಿಪೆಂಡ್ ಆಗಿರ್ತಾರೆ. ಅಂಥವರ ಪರವಾಗಿ ಕೇಂದ್ರ ನಿಂತಿರುವಂಥದ್ದು. ಅಂದರೆ ಇಂಥ ಸಂಸ್ಥೆಗಳಿಗೆ ಒಂದಷ್ಟು ಹಣಕಾಸಿನ ನೆರವನ್ನು ಕೂಡ ಕೊಡ್ತಾ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಇನ್ನು ಲೋನ್ ಸಿಗುವಂಥದ್ದು ಕೂಡ ಬಹಳ ಸುಲಭ. ಆದರೆ ಈ ಬಡ್ಡಿ ಕಟ್ಟುವಂಥವರು ಸ್ವಲ್ಪ ಗಟ್ಟಿಯಾಗಿರಬೇಕು. NBFC ಅರ್ಥಾತ್ ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಮಾನ್ಯ ಜನರ ಪಾಲಿನ ಅತಿ ದೊಡ್ಡ ಹಣಕಾಸು ಮೂಲಗಳು.
ದೇಶದ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ತಾಲೂಕಲ್ಲೂ ಜಿಲ್ಲೆಗಳಲ್ಲೂ ಅಷ್ಟೇ ಯಾಕೆ ನಗರಗಳು ಸೇರಿದಂತೆ ದೇಶದ ಎಲ್ಲೆಂದರಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಜನತೆ ತಮ್ಮ ಹಣ ಚಿನ್ನಾಭರಣಗಳ ಭದ್ರತೆಗೆ ಸಾಲ ಪಡೆಯೋಕೆ ಹತ್ತಾರು ಬ್ಯಾಂಕೇತರ ಸಂಸ್ಥೆಗಳನ್ನು ಅವಲಂಬಿಸಿದ್ದಾರೆ. ಇಂಥ ಖಾಸಗಿ ಫೈನಾನ್ಸ್ ಸಂಸ್ಥೆಗಳ ಬೆನ್ನಿಗೆ ಇಂದು ಮೋದಿ ಸರ್ಕಾರ ನಿಂತಿದೆ. ನಷ್ಟದಲ್ಲಿದ್ದ ಬ್ಯಾಂಕೇತರ ಸಂಸ್ಥೆಗಳಿಗೆ ಕೇಂದ್ರದ ನೆರವು. ಫೈನಾನ್ಸ್ ಸಂಸ್ಥೆಗಳಲ್ಲಿ ನೀವಿಟ್ಟಿರೋ ಹಣವನ್ನ ಭದ್ರಪಡಿಸೋಕೆ, ನಿಮ್ಮ ಸಂಕಷ್ಟಗಳಿಗೆ ನೀವು ನಂಬಿದ ಸಂಸ್ಥೆಗಳು ನೆರವಾಗೋಕೆ ಪ್ರಧಾನಿ ಮೋದಿ ದೇಶದ ಖಾಸಗಿ ಫೈನಾನ್ಸ್ ಸಂಸ್ಥೆಗಳನ್ನ ಗಟ್ಟಿಗೊಳಿಸಿದ್ದಾರೆ. ಯಾಕಂದ್ರೆ ಕೊರೋನಾ ಹೊಡೆತಕ್ಕೆ ಖಾಸಗಿ ಫೈನಾನ್ಸ್ ಸಂಸ್ಥೆಗಳು ಸಂಕಷ್ಟದಲ್ಲಿದ್ದು ಇದರಿಂದ ಜನಸಾಮಾನ್ಯರಿಗೂ ಅಭದ್ರತೆ ಕಾಡ್ತಿರೋದನ್ನ ಅರಿತ ಮೋದಿ ನೀವು ನಂಬಿದ ಬ್ಯಾಂಕೇತರ ಸಂಸ್ಥೆಗಳಿಗೆ ಶಕ್ತಿ ತುಂಬಿದ್ದಾರೆ. ಅಷ್ಟಕ್ಕೂ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಫೈನಾನ್ಸ್ ಕಂಪನಿಗಳಿಗೆ ಮೋದಿ ಕೊಟ್ಟಿರೋದೇನು, ಇದು ನಿಮಗೆ ಯಾವ ರೀತಿಯಲ್ಲಿ ಸಹಕಾರವಾಗುತ್ತೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಕೊಡ್ತಿದ್ದೀವಿ ನೋಡಿ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಹಣದ ಹರಿವು ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ 30,000 ಕೋಟಿ ಪ್ಯಾಕೇಜ್ ನೀಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ 45,000 ಕೋಟಿ ಭಾಗಶಃ ಸಾಲ ಸಿಗಲಿದೆ. ಇದರಿಂದ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ 45,000 ಕೋಟಿ ನಗದು ಹರಿದು ಬರಲಿದೆ. ಹಣಕಾಸು ಸಂಸ್ಥೆಗಳು, ಹೌಸಿಂಗ್ ಫೈನಾನ್ಸ್ ಸಂಸ್ಥೆಗಳು, ಗೋಲ್ಡ್ ಲೋನ್ ಸಂಸ್ಥೆಗಳು, ಅತಿ ಸಣ್ಣ ಸಾಲ ನೀಡೋ ಸಂಸ್ಥೆಗಳು ಸೇರಿ ಈ ಎಲ್ಲಾ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ ಕೇಂದ್ರ ನೀಡುತ್ತಿರೋ 30,000 ಕೋಟಿ ರೂಪಾಯಿ ನೆರವಾಗುತ್ತೆ. ಅಷ್ಟಕ್ಕೂ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಕೇಂದ್ರ ನೀಡುತ್ತಿರೋ ನೆರವಿನಿಂದ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗುತ್ತೆ, ಫೈನಾನ್ಸ್ ಕಂಪನಿಗಳಿಗೆ ಹಣ ಬರೋದ್ರಿಂದ ನಿಮಗೇನು ಪ್ರಯೋಜನ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಹಣ ಬಂದು ಸೇರಿದಾಗ ಆ ಸಂಸ್ಥೆಗಳಿಂದ ನೀವು ಸಾಲ ಪಡೆಯಬಹುದು. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸಾಲ ಪಡೆಯಬಹುದು. ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆಯಲು ನೀವು ಹೆಚ್ಚಿನ ದಾಖಲೆಗಳನ್ನು ಕೊಡಬೇಕಿಲ್ಲ. ನಿಮ್ಮ ಬಳಿ ಬ್ಯಾಂಕೇತರ ಸಂಸ್ಥೆಗಳು ಹೆಚ್ಚಿನ ದಾಖಲೆಗಳನ್ನು ಕೇಳಲ್ಲ. ನಿಮಗೆ ಅಗತ್ಯವಿರೋ ಸಾಲದ ಹಣ ಕೂಡಲೇ ನಿಮ್ಮ ಕೈ ಸೇರುತ್ತೆ. ಇದರಿಂದ ನೀವು ಸೈಟ್ ಕೊಂಡ್ಕೊಳ್ಬಹುದು, ಗಾಡಿ ಖರೀದಿಸಬಹುದು. ನಿಮ್ಮ ಯಾವುದೇ ಅಗತ್ಯತೆಗಳನ್ನ ಫೈನಾನ್ಸ್ ಕಂಪನಿಯಿಂದ ಪಡೆದ ಸಾಲದ ಮೂಲಕ ಈಡೇರಿಸಿಕೊಳ್ಳಬಹುದು. ಆದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಪಡೆದ ಸಾಲಕ್ಕೆ ಬಡ್ಡಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಬೇಕಾಗುತ್ತೆ. ಅಷ್ಟಕ್ಕೂ ನಿಮಗೆ ನೆರವಾಗೋ ನೀವು ನಂಬಿರೋ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಕೇಂದ್ರ ವಿಶೇಷ ಪ್ಯಾಕೇಜ್ ನೀಡಲು 45,000 ಕೋಟಿ ಸಾಲ ನೀಡಲು ನಿರ್ಧರಿಸಿದ್ಯಾಕೆ ಅಂತ ನೋಡೋದಾದ್ರೆ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸದ್ಯ ನಷ್ಟದಲ್ಲಿವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಸಾಲ ಕೊಡೋಕ್ಕಾಗ್ತಿಲ್ಲ. ಜೊತೆಗೆ ಕೊಟ್ಟ ಸಾಲ ಸಂಪೂರ್ಣವಾಗಿ ಫೈನಾನ್ಸ್ ಕಂಪನಿಗಳಿಗೆ ಮರಳಿಲ್ಲ. ವಾಹನ ಸಾಲ ಪಡೆದವರು, ಗೃಹ ಸಾಲ ಪಡೆದವರಿಗೆ ಸಾಲ ಮರುಪಾವತಿ ಮಾಡಲು ಕಷ್ಟವಾಗಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರೋ ಫೈನಾನ್ಸ್ ಸಂಸ್ಥೆಗಳ ಹಣಕಾಸು ಬಿಕ್ಕಟ್ಟು ಪರಿಹರಿಸಲು ಕೇಂದ್ರ ಹಣ ಕೊಟ್ಟಿದೆ. ಕೇಂದ್ರ ನೀಡಿದ ಹಣದಿಂದಾಗಿ ಸಾಲ ನೀಡಲು ಫೈನಾನ್ಸ್ ಕಂಪನಿಗಳು ಈಗ ಧೈರ್ಯ ಮಾಡ್ತವೆ. ಬ್ಯಾಂಕೇತರ ಸಂಸ್ಥೆಗಳು ಕೊಟ್ಟ ಸಾಲದ ಹಣ ವಾಪಸ್ ಬರದೇ ಇದ್ದಲ್ಲಿ ಅದರ ಮೊದಲ 20% ನಷ್ಟವನ್ನ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಇವೆಲ್ಲವೂ ಬ್ಯಾಂಕೇತರ ಸಂಸ್ಥೆಗಳು ಸಂಕಷ್ಟದಿಂದ ಪಾರಾಗಲು ನೆರವಾಗಲಿದೆ. ಒಟ್ನಲ್ಲಿ ಬ್ಯಾಂಕೇತರ ಸಂಸ್ಥೆಗಳ ಬೆನ್ನಿಗೆ ನಿಲ್ಲುವ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಕಷ್ಟಕ್ಕೂ ಸ್ಪಂದಿಸಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಸೊ ಇದೆಲ್ಲದರ ಜೊತೆಗೆ ಒಂದು ಸಂಗತಿಯನ್ನು ಹೇಳಲೇಬೇಕು. ಮೊದಲೇ ಜನರ ಬಳಿ ದುಡ್ಡಿರಲಿಲ್ಲ. ಇನ್ನೊಂದೇನು ಅಂತಂದರೆ ಈ ಸಂದರ್ಭದಲ್ಲಿ ಕೊರೋನಾ ಬೇರೆ ಒಕ್ಕರಿಸ್ಕೊಳ್ತು. ಹೀಗಾಗಿ ಕೈಯಲ್ಲಿ ದುಡ್ಡು ಎಲ್ಲಿಂದ ಬರಬೇಕು, ಓಡಾಡಬೇಕಲ್ಲ ಹಣ. ಇಂಥ ಸಂದರ್ಭದಲ್ಲಿ ತುಂಬ ಕೆಟ್ಟ ಸ್ಥಿತಿಯಲ್ಲಿರುವಂಥವ್ರು ಅಂತಂದರೆ ಬಿಲ್ಡರ್ಸ್ಗಳು, ಜೊತೆಗೆ ಈ ಮನೆ ಕೊಡುವಂಥವ್ರು ಇದಾರಲ್ಲ ಕಾಂಟ್ರಾಕ್ಟರ್ಸ್ಗಳು, ಅವರು ಹೇಳಿದ ಟೈಮಿಗೆ ಎಲ್ಲ ವ್ಯವಸ್ಥೆಗಳಿದ್ದು ಕೂಡ ಅದನ್ನು ಸರಿ ಮಾಡಿಕೊಡೋಕ್ಕಾಗಲ್ಲ. ಇನ್ನು ಈ ರೀತಿ ತೊಂದರೆಗಳಾಗಿರುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಈಗ ನೋಡಿ, ಕೈಯಲ್ಲಿ ಹಣ ಇಲ್ಲ ನಂಬರ್ 1, ಜೊತೆಗೆ ಹಿಡಿದು ಮಾಡಿಸ್ಬೇಕು ಅಂತಂದರೆ ಕಾರ್ಮಿಕರು ಕೂಡ ಇಲ್ಲ ಅಂತ ಒಂದು ಸ್ಥಿತಿ ಇರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಸೊ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಈ ರಿಯಲ್ ಎಸ್ಟೇಟ್ ಅಡ್ಡ ಉದ್ದ ಮಲಗಿಬಿಟ್ಟಿದೆ.
ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಹೀಗಾಗನೇ ಕೇಂದ್ರ ಅವರ ನೆರವಿಗೆ ನಿಂತಿದೆ. ಅಂದರೆ ನೀವೇನಾದರೂ ನಿಗದಿತ ಸಮಯದಲ್ಲಿ ನೀವೇನಾದರೂ ಮಾಡ್ಕೊಡೋಕ್ಕಾಗಲಿಲ್ಲ ಅಂತಂದರೆ, ಮನೆ ಕಟ್ಕೊಡೋಕ್ಕಾಗಲಿಲ್ಲ ಅಂತಂದರೆ ನೀವು 3 ತಿಂಗಳು ಅಥವಾ 6 ತಿಂಗಳು ನೀವು ಟೈಮ್ ತಗೋಬೋದು. ಅಷ್ಟೂ ಆಗಲಿಲ್ಲ ಅಂದರೆ ಇನ್ನೂ 3 ತಿಂಗಳಿಗೆ ಬೇಕಿದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ಕೋಬೋದು, ನಮ್ಮ ಟೈಮ್ ಕೊಡಿ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಈ ಮನೆ ಕಟ್ಟುವಂಥವ್ರಿಗೆ, ಈ ಬಿಲ್ಡರ್ಸ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ಲೆಕ್ಕದಲ್ಲಿ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೇಂದ್ರ ರವಾನಿಸಿದೆ. ನಂಬರ್ 1. ಇದೆಲ್ಲದರ ಜೊತೆಗೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳನ್ನು ಕೂಡ ಹೇರಿದೆ. ಕುಗ್ಗಿದ್ದ ರಿಯಲ್ ಎಸ್ಟೇಟ್ಗೆ ಕೇಂದ್ರದ ಠಾಣೆ. ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ಗೆ 6 ತಿಂಗಳ ಬಿಗ್ ರಿಲೀಫ್. ಎಸ್, ಹಣದ ಹರಿವಿಲ್ಲದೆ ಹಿಡಿದ ಪ್ರಾಜೆಕ್ಟ್ ಕಂಪ್ಲೀಟ್ ಆಗದೆ ಇದ್ದಿದ್ದಕ್ಕೆ ಬಿಲ್ಡರ್ಗಳ ತಲೆಗೆ ಕೆಟ್ಟು ಹೋಗಿತ್ತು. ಮುಂದೇನ್ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಆದ್ರೀಗ ಅಂತವರಿಗೆ ಕೇಂದ್ರ ಸರ್ಕಾರ ರಿಲೀಫ್ ಕೊಟ್ಟಿದೆ. They can treat it as an act of God, and to that extent be flexible about the execution of the contract. ಕೇಂದ್ರ ಬೆನಿಫಿಟ್ ಆಗಲಿದೆ. ಆಕ್ಟ್ ಆಫ್ ಗಾಡ್ ಯಾರಿಗೆ ಏನೇನು ಅನುಕೂಲ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರ ಬಿಲ್ಡರ್ಗಳಿಗೆ ದೊಡ್ಡ ರಿಲೀಫ್ ನೀಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಕಾಂಟ್ರಾಕ್ಟರ್ಸ್ಗೆ 6 ತಿಂಗಳ ಕಾಲ ವಿನಾಯಿತಿ ನೀಡಿದೆ. ಅದೇನಂದ್ರೆ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಂತ್ರಣ ಕಾಯ್ದೆ ಒಂದು ಕಾಲಮಿತಿ ನೀಡಿರುತ್ತೆ. ಈ ಸಮಯದಲ್ಲಿ ನೀವು ಇಂತಿಷ್ಟೇ ಕಾಲಮಿತಿಯೊಳಗೆ ಕಟ್ಟಡ ಪೂರ್ಣಗೊಳಿಸಬೇಕು ಅಂತ ಟೈಮ್ ಫಿಕ್ಸ್ ಮಾಡಿರುತ್ತೆ. ಆದರೆ ಕೊರೋನಾದಿಂದಾಗಿ ಎಲ್ಲವನ್ನೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ರೇರಾ ಅಡಿ ಕೊರೋನಾವನ್ನು ಕೂಡ ಆಕ್ಟ್ ಆಫ್ ಗಾಡ್ ಅಂತ ಘೋಷಿಸಿದೆ. ಹೀಗಾಗಿ ಅದರಂತೆ ಮಾರ್ಚ್ 25, 2020ಕ್ಕೆ ಮುಗಿಯಬೇಕಿದ್ದ ಎಲ್ಲ ಬಿಲ್ಡಿಂಗ್ ಪ್ಲಾಟ್ಗಳ ನಿರ್ಮಾಣಕ್ಕೆ ಮತ್ತೆ 6 ತಿಂಗಳ ಕಾಲ ಸಮಯ ಸಿಕ್ಕಿದೆ. ಈ ಹೆಚ್ಚುವರಿ 6 ತಿಂಗಳ ಸಮಯದಲ್ಲಿ ಬಿಲ್ಡರ್ಗಳು ಮನೆ ಅಥವಾ ಫ್ಲಾಟ್ ನಿರ್ಮಿಸಿ ಮಾಲೀಕರಿಗೆ ಹಸ್ತಾಂತರಿಸಬಹುದು. ಈ ಸಮಯದಲ್ಲೂ ಕಟ್ಟಡ ನಿರ್ಮಿಸಲು ಆಗದಿದ್ರೆ ನೀವು ಮತ್ತೆ 3 ತಿಂಗಳ ಕಾಲ ಸಮಯ ಪಡೆದುಕೊಳ್ಳಬಹುದು. ರಾಜ್ಯ ರೇರಾ ಕಾಯ್ದೆ ಮೂಲಕ ಈ ಅವಕಾಶ ಪಡೆಯಬಹುದು. ಹೀಗಾಗಿ ಹೊಸ ಮನೆ ಮತ್ತು ಹೊಸ ಫ್ಲಾಟ್ ಖರೀದಿಸಬೇಕು, ಹೊಸ ನಿವಾಸಕ್ಕೆ ಕಾಲಿಡಬೇಕು ಅಂತ ಕನಸು ಕಾಣುತ್ತಿದ್ದ ಜನರು ಒಂದಷ್ಟು ದಿನ ಕಾಯಲೇಬೇಕು. ಕೊರೋನಾದಿಂದ ಮನೆ ಫ್ಲಾಟ್ ಕೈತಪ್ಪಿ ಹೋಗುತ್ತೆ ಅಂತ ಭಯ ಬಿದ್ದಿದ್ದ ಜನರಿಗೂ 6 ತಿಂಗಳಲ್ಲಿ ನಿಮ್ಮಿಷ್ಟದ ನಿವಾಸ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಸಮಾಧಾನಕರ ಸಂಗತಿ ಅಂತಂದರೆ ಅದು ಕೈಗಾರಿಕಾ ವಲಯ. ಕೈಗಾರಿಕಾ ವಲಯಕ್ಕೆ ನಿಜಕ್ಕೂ ಒಂದು ದೊಡ್ಡ ರಿಲೀಫನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈ ಕೈಗಾರಿಕಾ ವಲಯ ಕೈ ಹಿಡಿಲಿಲ್ಲ ಅಂತಂದರೆ ಆರ್ಥಿಕತೆ ಎಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ, ಇದೆಲ್ಲದನ್ನು ಕೂಡ ಮುಂದಿಟ್ಟುಕೊಂಡೇ ಕೇಂದ್ರ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅದರಲ್ಲೂ ಒಂದು ಗಮನಿಸಬೇಕಾದಂಥ ಸಂಗತಿ, ಅತಿ ಸಣ್ಣ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಈ ಮಧ್ಯಮ ಗಾತ್ರದ ಕೈಗಾರಿಕೆಗಳು ಅಂಥವ್ರನ್ನ ಕೈ ಹಿಡಿಲೇಬೇಕು ಅಂತ ಕೇಂದ್ರ ನಿರ್ಧಾರ ಮಾಡಿರಂಗಿದೆ. ಹೀಗಾಗೇ ಅವರಿಗೆ ಭರಪೂರವಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ಕಡೆಗೆ ಕೈಗಾರಿಕೆಗಳು ಸ್ತಬ್ಧವಾಗ್ತಾ ಇವೆ, ಜೊತೆಗೇನು ಅಂದರೆ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ, ಇವೆಲ್ಲ ಮಾತುಗಳು ಕೇಳಿ ಬಂದಿತ್ತಲ್ಲ, ಅದಕ್ಕೆ ಒಂದಷ್ಟು ಚೈತನ್ಯ ತುಂಬುವಂಥ ಪ್ರಯತ್ನವನ್ನು ಕೂಡ ಕೇಂದ್ರ ಮಾಡಿದೆ. 130 करोड़ देशवासियों का आत्मनिर्भर भारत का संकल्प, हमारा संकल्प इस संकट से भी विराट हो. Building an India which is going to be Atmanirbhar. ಆತ್ಮನಿರ್ಭರ್ ಭಾರತ ಅಥವಾ ಸ್ವಾವಲಂಬಿ ಭಾರತ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಬಳಿಕ ದೇಶದಲ್ಲಿ ಈ ಪದ ಭಾರಿ ಸದ್ದು ಮಾಡ್ತಿದೆ. ಸ್ವಾವಲಂಬಿ ಭಾರತ ನಿರ್ಮಾಣ ಏಕಾಏಕಿ ಸಾಧ್ಯವಿಲ್ಲ, ಇದು ಮೋದಿಗೂ ಗೊತ್ತು. ಇದಕ್ಕೆ ಪೂರಕ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ
ತಾವು ಕಂಡ ಕನಸು ನನಸಾಗುತ್ತೆ ಅಂತ ತಿಳಿದಿರೋ ಮೋದಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಉತ್ತಮ ಅಡಿಪಾಯವಾಗೋ ಸಣ್ಣ ಕೈಗಾರಿಕೆಗಳನ್ನ ಬಲಪಡಿಸಲು ಮುಂದಾಗಿದ್ದಾರೆ. ಇಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಭರಪೂರ ಯೋಜನೆ ಘೋಷಿಸಿದ್ದಾರೆ. ಈ ಮೂಲಕ ದೇಶದ ಆರ್ಥಿಕತೆಯ ಆಧಾರ ಸ್ತಂಭಗಳಲ್ಲಿ ಒಂದಾಗಿರೋ ಸಣ್ಣ ಕೈಗಾರಿಕೆ ವಲಯದ ಉತ್ತೇಜನಕ್ಕೆ ಪೂರಕ ಕ್ರಮಗಳನ್ನು ಕೈಗೊಳ್ಳೋ ಸುಳಿವು ನೀಡಿದ್ದಾರೆ. ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಗಿಫ್ಟ್. ಎಂಎಸ್ಎಂಇಗಳ ಸಾಲ ಸೌಲಭ್ಯಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಮೀಸಲು. ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಅದು ಹೇಗೆ ಅಂದ್ರೆ, ಇವು ಬೃಹತ್ ಕೈಗಾರಿಕೆಗಳಿಗೆ ಬೇಕಿರೋ ಪ್ರಮುಖ ಉತ್ಪನ್ನಗಳನ್ನ ಪೂರೈಸೋದಲ್ಲದೆ ಕೌಶಲ್ಯರಹಿತ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುತ್ತವೆ. ಇದೇ ಕಾರಣಕ್ಕೆ ಎಂಎಸ್ಎಂಇಗಳಿಗೆ ಉತ್ತೇಜನ ನೀಡುವ ಕ್ರಮಗಳಿಗೆ ಸರ್ಕಾರ ಒತ್ತು ನೀಡಿದೆ. ಎಂಎಸ್ಎಂಇಗಳಿಗೆ ಸಾಲ ಸೌಲಭ್ಯ ಒದಗಿಸಲು 3 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಮೀಸಲಿಟ್ಟಿದೆ. ಈ ಸೌಲಭ್ಯ ಬಳಸಿಕೊಂಡು ಪಡೆಯುವ ಸಾಲ ಮರುಪಾವತಿಗೆ 4 ವರ್ಷ ಅವಕಾಶ ನೀಡಲಾಗಿದೆ. ಅಲ್ಲದೆ ಮೊದಲ ವರ್ಷ ಸಾಲದ ಕಂತುಗಳನ್ನು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಈ ವಲಯಕ್ಕೆ ಬೇಕಾಗಿರೋ ತುರ್ತು ಸಾಲ ಒದಗಿಸಲು 50,000 ಕೋಟಿ ರೂಪಾಯಿ ಮೂಲ ನಿಧಿಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ. ಈ 50,000 ಕೋಟಿ ರೂಪಾಯಿಯಲ್ಲಿ 10,000 ಕೋಟಿ ರೂಪಾಯಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಒಳ್ಳೆಯ ಹಿನ್ನೆಲೆ ಹೊಂದಿರುವ ಕೈಗಾರಿಕೆಗಳಿಗೆ ಮೀಸಲಿಡಲಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರ ನೀಡಿರೋ ಸೌಲಭ್ಯಗಳಿಂದ ಜನಸಾಮಾನ್ಯರಿಗಾಗೋ ಅನುಕೂಲಗಳೇನು ಅನ್ನೋದನ್ನ ನೋಡೋದಾದ್ರೆ, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಯಾವುದೇ ಅಡಮಾನವಿಲ್ಲದೆ ಸಾಲ ನೀಡೋದ್ರಿಂದ ಈ ಉದ್ಯಮಿಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೊಳ್ಳಲು ಉದ್ಯಮಿಗಳಿಗೆ ಅನುಕೂಲವಾಗಲಿದೆ. ಒಂದು ಬಾರಿ ಕಚ್ಚಾ ವಸ್ತುಗಳು ಲಭ್ಯವಾದರೆ ತಕ್ಷಣ ಕೈಗಾರಿಕೆ ಆರಂಭವಾಗುತ್ತೆ. ತಕ್ಷಣಕ್ಕೆ ಕೈಗಾರಿಕೆ ಆರಂಭ ಆಗೋದ್ರಿಂದ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ. ಜೊತೆಗೆ ಈಗಾಗಲೇ ಈ ಉದ್ಯಮಿಗಳು ಬಂದಾಗಿದ್ದರಿಂದ ಮನೆಯಲ್ಲಿ ಕುಳಿತಿದ್ದವರಿಗೆ ಮತ್ತೆ ಕೆಲಸದ ಅವಕಾಶ ಸಿಗುತ್ತೆ. ಈ ಮೂಲಕ ಅವರನ್ನ ನಂಬಿಕೊಂಡಿದ್ದ ಕುಟುಂಬಸ್ಥರಿಗೂ ರಿಲೀಫ್ ಸಿಗುತ್ತೆ. ಸಣ್ಣ ಕೈಗಾರಿಕೆಗಳು ಎಲ್ಲಿ ತಮಗೆ ನೀಡೋ ಸೌಲಭ್ಯಗಳಿಗೆ ಕುತ್ತು ಬರುತ್ತೋ ಅಂತ ತಿಳಿದು ಹೆಚ್ಚಿನ ವಹಿವಾಟು ನಡೆಸಲು ಹಿಂದೇಟು ಹಾಕ್ತಿದ್ವು. ಇದೇ ಕಾರಣಕ್ಕೆ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವ್ಯಾಖ್ಯಾನವನ್ನೇ ಬದಲಿಸಿದೆ. ಇದರಿಂದ ಸಣ್ಣ ಕೈಗಾರಿಕೆಗಳು ಹೆಚ್ಚಿನ ಗುರಿ ಇಟ್ಕೊಂಡು ಪ್ರಗತಿ ಸಾಧಿಸಲು ನೆರವಾಗುವ ಜೊತೆಗೆ ಅವರ ಹಣಕಾಸು ಪರಿಸ್ಥಿತಿ ಹೆಚ್ಚಲಿದೆ. ಜೊತೆಗೆ ಹಿಂದಿನಂತೆ ಉತ್ಪಾದನಾ ವಲಯ ಮತ್ತು ಸೇವಾ ವಲಯದ ಕೈಗಾರಿಕೆಗಳು ಎಂಬ ಭೇದವನ್ನು ತೊಡೆದು ಹಾಕಿದ್ದಾರೆ. ಈ ಮೂಲಕ ಲೋಕಲ್ ಬ್ರ್ಯಾಂಡ್ಗಳಾಗಿರೋ ಸಣ್ಣ ಕೈಗಾರಿಕೆಗಳನ್ನ ಗ್ಲೋಬಲ್ ಬ್ರ್ಯಾಂಡ್ಗಳಾಗಿ ಮಾಡಲು ಸರ್ಕಾರ ಮುಂದಾಗಿದೆ. ಒಟ್ನಲ್ಲಿ ಇಂದು ನಿರ್ಮಲಾ ಸೀತಾರಾಮನ್ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬಲ ತುಂಬಲು ಬೇಕಿರೋ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಕಳೆದ 1.5 ತಿಂಗಳಿಂದ ಸಂಪೂರ್ಣ ಸ್ತಬ್ಧವಾಗಿರೋ ಕೈಗಾರಿಕಾ ವಲಯಗಳಲ್ಲಿ ಮತ್ತೆ ಕಾರ್ಯಚಟುವಟಿಕೆ ಆರಂಭಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ನೋಡಿ, 3 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವಂಥದ್ದು ನಂಬರ್ 1. ಇನ್ನೊಂದೇನು ಅಂತಂದರೆ, ಈ ಕೈಗಾರಿಕೆಗಳು, ಕೈಗಾರಿಕೋದ್ಯಮಿಗಳು ಈ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಸರ್ಕಾರವೇ ಗ್ಯಾರಂಟಿ ಕೊಡುವಂಥದ್ದು. ಈ ಮುಖಾಂತರ ಸರ್ಕಾರ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಅಟ್ಲೀಸ್ಟ್ ಇನ್ನೂ ಕೈಗಾರಿಕೆಗಳು ಚುರುಕಾಗಬಹುದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ನೋಡಿ, ಮೋದಿ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪಾಸಿಟಿವ್ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಕೊರೋನಾ ಪಾಸಿಟಿವ್ ಸಂಖ್ಯೆತರ ಸಂಖ್ಯೆ ಕೂಡ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ದಿನದಿಂದ ದಿನಕ್ಕೆ. ಗಮನಿಸಬೇಕೇನು ಅಂದರೆ, ಇವತ್ತು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು ಕೂಡ 34 ಪಾಸಿಟಿವ್ ಕೇಸ್ಗಳು ಬಂದಿದೆ. ಇದು ಲಾಕ್ಡೌನ್ ಸಡಿಲ ಆಯಿತು. ಲಾಕ್ಡೌನ್ ಸಡಿಲ ಆಗಿದ್ದು ಒಂದು ಲೆಕ್ಕದಲ್ಲಿ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಂಗಾಯಿತು. ಬಿರ್ರಿ ಜನಗಳು ಓಡಾಡ್ತಾ ಇದ್ದಾರೆ. ಅವ್ರನ್ನ ಹೇಳುವಂಥವ್ರು ಕೇಳುವಂಥವ್ರು ಯಾರೂ ಇಲ್ಲ. ಇನ್ನೊಂದು ಕಡೆಗೆ ಕೊರೋನಾ ಕೂಡ ನಿಧಾನವಾಗಿ ಹೆಚ್ಚೆಚ್ಚು ಪ್ರಮಾಣದಲ್ಲೇ ವ್ಯಾಪಿಸ್ತಾ ಹೋಗ್ತಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ನೆನ್ನೆ ಕಂಪೇರ್ ಮಾಡ್ಕೊಂಡಿರೋ ಸ್ವಲ್ಪ ಕಡಿಮೆ, ಆದರೆ ಕಡಿಮೆ ಅನ್ನುವಂಥದ್ದು ಏನೂ ಇಲ್ಲ. 34 ಪಾಸಿಟಿವ್ ಕೇಸ್ಗಳು ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಸಂಗತಿ ಇನ್ನೊಂದು ಹೇಳ್ತೀನಿ. ಬಹಳಷ್ಟು ಬೇಗ ವೃದ್ಧರು ಈ ರೋಗಕ್ಕೆ ತುತ್ತಾಗ್ತಾರೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇವತ್ತು ಲಭ್ಯ ಆಗಿದೆ. ಸಾವಿನ ಮನೆಗೆ ತಳ್ಳುತ್ತಲೇ ಮುನ್ನುಗ್ಗುತ್ತಿದೆ. ಸೋಂಕಿತರ ಸಂಪರ್ಕದಲ್ಲಿದ್ದವರನ್ನ ಬಿಡೋದಿಲ್ಲ ಅನ್ನೋದನ್ನ ರುಜುವಾತು ಮಾಡ್ತಿದೆ. ಹೆಜ್ಜೆ ಇಟ್ಟಿರುವ ಜಿಲ್ಲೆಗಳಲ್ಲೇ ಆರ್ಭಟಿಸಿ ರಣ ಕೇಕೆ ಹಾಕ್ತಿದೆ.
ಇವತ್ತು ಕೂಡ ಬರೋಬ್ಬರಿ 34 ಜನರಿಗೆ ಒಕ್ಕರಿಸಿ ಅಟ್ಟಹಾಸ ಮೆರೆದಿದೆ. ಇಬ್ಬರನ್ನ ಬಲಿ ಪಡೆದು ಮರಣ ಮೃದಂಗ ಬಾರಿಸಿದೆ. ರಾಜ್ಯದಲ್ಲಿ ಸಾವಿರದ ಸನಿಹದಲ್ಲಿ ಸೋಂಕಿತರು. 2 ಜಿಲ್ಲೆಗಳಲ್ಲಿ ಕೊರೋನಾ ಮಾರಣ ಮೃದಂಗ. ರಾಜ್ಯಕ್ಕೆ ನಿನ್ನೆ ದೊಡ್ಡ ಶಾಕ್ ಕೊಟ್ಟಿದ್ದ ಕೊರೋನಾ ಇವತ್ತು ಕೂಡ ತನ್ನ ಅಟ್ಟಹಾಸ ಮುಂದುವರಿಸಿದೆ. ನಿನ್ನೆ 63 ಜನರಿಗೆ ಒಕ್ಕರಿಸಿ ಕ್ರೂರ ದಾಖಲೆ ಬರೆದಿದ್ದ ವೈರಸ್ ಇವತ್ತು 34 ಜನರ ಮೈಗೆ ಅಂಟಿದೆ. ಉತ್ತರ ಕರ್ನಾಟಕದ ಸನಿಹದತ್ತ ಹೆಜ್ಜೆ ಹಾಕಿದೆ. ಇದಕ್ಕಿಂತಲೂ ಭಯಾನಕ ವಿಷಯ ಅಂದ್ರೆ ಈ ಕೊರೋನಾ ಇವತ್ತು ಇಬ್ಬರನ್ನ ಕೊಂದು ಹಾಕಿದೆ. ಸೋಂಕಿನ ಸುಳಿಗೆ 7ನೇ ಬಲಿ. ಸಾವಿನ ಮನೆಯಾಗ್ತಿದೆಯಾ ಕಲಬುರಗಿ? ಎಸ್, ರಾಜ್ಯದಲ್ಲಿ ಕೊರೋನಾದಿಂದಲೇ ಇಬ್ಬರು ಮೃತಪಟ್ಟಿದ್ದಾರೆ. ಅದರಲ್ಲೂ ಕಲಬುರಗಿ ಸಾವಿನ ಮನೆಯಾಗ್ತಿದೆಯಾ ಅನ್ನೋ ಭಯ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಇವತ್ತು ಮತ್ತೊಬ್ಬ ವೃದ್ಧ ಕೊರೋನಾ ಸುಳಿಗೆ ಬಲಿಯಾಗಿ ಹೋಗಿದ್ದಾರೆ. ಅಂದ ಹಾಗೆ ಕರಾವಳಿಯಲ್ಲೂ ಕೊರೋನಾ ಮೃತ್ಯು ಕೇಕೆ. ಇನ್ನು ದಕ್ಷಿಣ ಕನ್ನಡದಲ್ಲೂ ಕೊರೋನಾಗೆ ಮತ್ತೊಂದು ಬಲಿಯಾಗಿದೆ. ಜಿಲ್ಲೆಯ ಬೋಳೂರು ನಿವಾಸಿಯಾಗಿದ್ದ 58 ವರ್ಷದ ಮಹಿಳೆ ಕೊರೋನಾದಿಂದ ಇವತ್ತು ಮೃತಪಟ್ಟಿದ್ದಾರೆ. ವಿಪರ್ಯಾಸ ಅಂದ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಬರೋಬ್ಬರಿ 12 ಜನರಿಗೆ ವೈರಸ್ ಒಕ್ಕರಿಸಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 41ಕ್ಕೆ ಏರಿಕೆಯಾಗಿದೆ. ಇನ್ನು ಇವತ್ತು ಸೋಂಕಿತರಾಗಿರುವ 12 ಜನ ಕೂಡ ಕಂಟೈನ್ಮೆಂಟ್ ಝೋನ್ ಆಗಿರುವ ಹಳೆ ಬೀದರ್ ಸಿಟಿಗೆ ಎಂಟ್ರಿ ಕೊಟ್ಟವರಾಗಿದ್ದಾರೆ. ಕಲಬುರಗಿಯಲ್ಲಿ ಇವತ್ತು 8 ಜನರಿಗೆ ವೈರಸ್ ತಾಗಿದೆ. ಇಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 81ಕ್ಕೆ ಹೆಚ್ಚಳವಾಗಿದ್ದು ಶತಕದತ್ತ ಹೆಜ್ಜೆ ಹಾಕಿದೆ. 8 ಜನರ ಪೈಕಿ 7 ಜನರಿಗೆ ಸೋಂಕಿತರ ಸಂಪರ್ಕದಿಂದ ವೈರಸ್ ಬಂದಿದ್ರೆ ಆಂಧ್ರದ ಗುಂಟೂರಿನಿಂದ ಬಂದಿದ್ದ ಒಬ್ಬರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಇನ್ನು ನಿನ್ನೆ 5 ಮಂದಿಗೆ ಹಾಸನದಲ್ಲಿ ವೈರಸ್ ಬಂದಿತ್ತು. ಇವತ್ತು ಮತ್ತೆ 4 ಕೊರೋನಾ ಒಕ್ಕರಿಸಿದೆ. ಆ ಮೂಲಕ 2 ದಿನದಲ್ಲಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಇನ್ನು ಇವತ್ತು ಸೋಂಕಿತರಾಗಿರುವ 4 ಕೂಡ ಮುಂಬೈನಿಂದ ಬಂದವರು ಆಗಿದ್ದಾರೆ. ಅತ್ತ ದಾವಣಗೆರೆಯಲ್ಲಿ ಸೋಂಕಿನ ನಾಗಾಲೋಟ ಮುಂದುವರೆದಿದೆ. ಜಾಲಿನಗರದ ಮತ್ತಿಬ್ಬರು ಇವತ್ತು ಕೊರೋನಾ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದಾರೆ. ಆ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 85 ತಲುಪಿದೆ. ಮನೆ ಪಕ್ಕದ ಸೋಂಕಿತರಿಂದಲೇ ವೈರಸ್ ಹರಡಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 52ಕ್ಕೆ ತಲುಪಿದ್ದು ಸೋಂಕಿತರಾಗಿರೋ ಇಬ್ಬರು ಕೂಡ ಮುಂಬೈನಿಂದ ಬಂದ ತಬ್ಲಿಗಿಗಳು. ಅತ್ತ ಉತ್ತರ ಕನ್ನಡದಲ್ಲಿ ಇವತ್ತು ಮತ್ತಿಬ್ಬರಿಗೆ ಸೋಂಕು ತಗುಲಿದ್ದು 2 ವರ್ಷದ ಬಾಲಕಿಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಹೋಗಿ ಬಂದವರಿಂದ ವೈರಸ್ ಒಕ್ಕರಿಸಿದೆ. ಇನ್ನೊಬ್ಬ ಯುವಕ ಮಹಾರಾಷ್ಟ್ರದ ರತ್ನಗಿರಿಯಿಂದ ಸೋಂಕು ಹೊತ್ತು ತಂದಿದ್ದಾನೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಇಬ್ಬರಿಗೆ ಸೋಂಕು ಹರಡಿದ್ದು ಇಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಬರೋಬ್ಬರಿ 184ಕ್ಕೆ ತಲುಪಿದೆ. ನರ್ಸ್ ಒಬ್ಬರಿಗೆ ಸೋಂಕು ಹೇಗೆ ಬಂತು ಅನ್ನೋದು ಗೊತ್ತಾಗಿಲ್ಲ. ಇನ್ನೊಬ್ಬರು ಲಂಡನ್ನಿಂದ ಏರ್ಲಿಫ್ಟ್ ಆಗಿದ್ದವರು ಸೋಂಕಿತರಾಗಿದ್ದಾರೆ. ಬಳ್ಳಾರಿಯಲ್ಲಿ ಒಬ್ಬರಿಗೆ ಸೋಂಕು ಹರಡಿದ್ದು ಇಲ್ಲಿ ಕೊರೋನಾ ಲಿಸ್ಟ್ ಬರೋಬ್ಬರಿ 17ಕ್ಕೆ ತಲುಪಿದೆ. ಉಸಿರಾಟದ ತೊಂದರೆ ಅಂತ ಆಸ್ಪತ್ರೆಗೆ ಹೋಗಿದ್ದ ಯುವತಿ ಸೋಂಕಿತೆಯಾಗಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವತ್ತು ಒಬ್ಬರಿಗೆ ಸೋಂಕು ಹರಡಿದ್ದು ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 28ಕ್ಕೆ ಹೆಚ್ಚಳವಾಗಿದೆ. ಸೋಂಕಿತರ ಸಂಪರ್ಕದಿಂದಲೇ ಇವರಿಗೆ ವೈರಸ್ ತಾಗಿದೆ. ಒಟ್ನಲ್ಲಿ ಇವತ್ತು ಬರೋಬ್ಬರಿ 34 ಜನರಿಗೆ ಹರಡಿರುವ ವೈರಸ್ ಇಬ್ಬರನ್ನ ಬಲಿ ಪಡೆದಿದೆ. ಅದರಲ್ಲೂ ಕೊರೋನಾ ಲಿಸ್ಟ್ಗೆ ಹೊಸದಾಗಿ ಸೇರಿರುವ ಹಾಸನ ಜಿಲ್ಲೆಗೆ ದಿನಕ್ಕೊಂದು ಏಟು ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.